ಚೆನ್ನಪ್ಪ, ಓ ಚೆನ್ನಪ್ಪ. ಓ ಬನ್ನಿ ರಂಗನಾಥ್ ತಮ್ಮನವ್ರೆ, ಕೂತ್ಕೊಳ್ಳಿ. ಏನ್ ಚೆನ್ನಪ್ಪ, ಬರ ಕೇಳದಂತೆ ಯಾವ್ದಾರ ಒಳ್ಳೆ ಗಂಡೆ ಬಂದಿರ್ಬೇಕು. ಇನ್ನು ಮುಂದೆ ನಿಮ್ಮ ಮೊಮ್ಮಗಳು ಮದುವೆ ವಿಚಾರನ ದಯವಿಟ್ಟು ನೀವು ಮರ್ತು ಬಿಡಿ. ಚೆನ್ನಪ್ಪ, ಏನ್ ಮಾತಾಡ್ತಾ ಇದ್ದೆ? ಅಂಥದ್ದು ಏನಾಗಿದೆ ನನ್ನ ಮೊಮ್ಮಗಳಿಗೆ? ಅಲ್ರಿ, ಹಳ್ಳಿ ಸಂಪ್ರದಾಯ ಎಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸುಮ್ಮನೆ ನಕ್ಕಿದ್ರೆ ಸಾಕು, ಅವಳನ್ನ ಬಜಾರಿ, ಜಗಳಗಂಟಿ, ಗಯ್ಯಾಳಿ ಅಂತ ಏನೇನೋ ಪಟ್ಟ ಕಟ್ಟಿ ಮದುವೆ ಆಗದೆ ಇರೋ ಥರ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಮೊಮ್ಮಗಳು ವಯಸ್ಸಿಗೆ ಬಂದಿರೋ ಯಾವುದೋ ಹುಡುಗನ ಜೊತೆಲಿ ಬೀದಿ ಬೀದಿ ಸುತ್ತುತ್ತಾವಳಲ್ಲ, ಇಂಥದ್ದಕ್ಕೇನು ಪಟ್ಟ ಕಟ್ತಾರೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಏನ್ ಚೆನ್ನಪ್ಪ, ನನ್ನ ಮೊಮ್ಮಗಳು ಯಾವನ ಜೊತೆನೋ ಸುತ್ತುತ್ತಾವಳ? ಅದು ಯಾವನೋ ಚಂದ್ರು ಅನ್ನೋನ್ ಜೊತೆಲಿ ನಕ್ಕೊಂಡು ಓಡಾಡ್ತಾ ಇದ್ಲು ರಂಗನಾಥಪ್ಪನವ್ರೆ. ನಾನೇ ಹಾಳಾದ ಕಣ್ಣಿಂದ ನೋಡಿದ್ದೀನಿ. ನನಗನ್ಸುತ್ತೆ ರಂಗನಾಥಪ್ಪನವ್ರೆ, ಅವರಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾವ್ರಿ ಅಂತ. ಅದನ್ನ ಅಡ್ಡಿಪಡಿಸಿ ಅವರಿಬ್ಬರನ್ನು ನೀವು ಎದುರಾಕೊಳಕ್ ಹೋಗ್ಬೇಡಿ. ಮುಂದೆ ನಾಳೆ ದಿವ್ಸ ಕದ್ದೋಡೋಗಿ ಮದುವೆ ಮಾಡ್ಕೊಬಂದು ನಿಮ್ಮ ಮಾನ ಮರ್ಯಾದೆ ಹರೈಜ್ ಹಾಕ್ಬಿಟ್ಟವು. ಅದಕ್ಕೆ ನೀವೇ ನಿಂತು ಮದುವೆ ಮಾಡ್ಕೊಟ್ಬಿಡಿ. ಬಿಡ್ತೋನು ಚೆನ್ನಪ್ಪ, ಒಳ್ಳೆ ಹಳ್ಳಿ ಮುಕ್ನಂಗೆ ಮಾತಾಡ್ತಾ ಇದೆಯಲ್ಲ. ಈಗ ತಾನೇ ಓದ್ ಮುಗಿಸಿ ಹಳ್ಳಿಗೆ ಬಂದವನ ಹುಡುಗ, ಅವನಿಗೇನು ಅಂತ ಹೇಳ್ಕೊಳ್ಳೋ ಆಸ್ತಿ ಪಾಸ್ತಿನೂ ಇಲ್ಲ, ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಒಂದು ಉದ್ಯೋಗನೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸನ ನೋಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅವನಿಗೆ. ಹೋಗಿ ಹೋಗಿ ಅಂತವನ್ನ ನಮ್ಮ ಮಾನಸ ಒಪ್ಕೋತಾಳ. ನಿನಗೆಲ್ಲ ಭ್ರಮೆ. ಅವನು ಎಷ್ಟೋ ಸಲ ನಮ್ಮ ಮನೆಗೂ ಬಂದವನೇ. ಅವನ್ನ ಯಾರಂತ ತಿಳ್ಕೊಂಡಿದ್ಯಾ? ನಮ್ಮ ಮಾನಸ ಜೊತೆ ಓಡಾಡ್ತಾ ಇರ್ತಾಳಲ್ಲ ಪಾರ್ವತಿ ಅನ್ನೋ ಹುಡುಗಿ, ತುಂಬ ಒಳ್ಳೆ ಹುಡುಗಿ ಕಣಪ್ಪ. ಅವಳ ಅಣ್ಣ ಅವನು. ಏನು ಆ ಸಲಿಗೆಯಿಂದ ಹೊಸಿ ಮಾತಾಡಿರ್ಬೇಕು ಅಷ್ಟೇ. ಅವರಿಬ್ಬರ ಮಧ್ಯೆ ಈ ಪ್ರೀತಿ ಪ್ರೇಮ ಅನ್ನೋದು ಯಾವುದು ಇಲ್ಲ ಕಣಪ್ಪ. ಪಟ್ಟಣದಲ್ಲಿ ಓದೋ ಹುಡುಗರಿಗೆ ಇವೆಲ್ಲ ಸಾಮಾನ್ಯ. ನೀನ್ ಯಾಕೆ ಇಲ್ಲದ ಕತೆ ಕಟ್ತೀಯ? ನನ್ನ ಮೊಮ್ಮಗಳಿಗೆ ಗಂಡನಾಗಿ ಬರೋನಿಗೆ ಇವೆಲ್ಲ ತಪ್ಪಾಗಿ ಕಾಣಿಸೋದಿಲ್ಲ. ಈ ಸ್ನೇಹ ಅಂದ್ರೇನು, ಪ್ರೀತಿ ಅಂದ್ರೇನು, ಅದಕ್ಕಿರೋ ವ್ಯತ್ಯಾಸ ಏನು ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ನೀನು ಹುಡುಕೋ ಗಂಡು ಅಂಥ ಬುದ್ಧಿವಂತನಾಗಿರ್ಬೇಕು, ವಿಶಾಲವಾದ ಮನೋಭಾವ ಇರಬೇಕು. ಅಂತನ್ನೇ ಹುಡುಕ್ಬೇಕಪ್ಪ ನೀನು. ವಿಶಾಲವಾದ ಮನೋಭಾವ ಇರೋ ವ್ಯಕ್ತಿ ಬೇಕು ಅಂತೀರ. ಇದಾನೆ ವಿದ್ಯಾವಂತ, ಗುಣವಂತ, ಆಸ್ತಿವಂತ. ಡಿಗ್ರಿ ಓದಿದ್ರು ಕೆಲ್ಸಕ್ಕೆ ಸೇರ್ಕೊಳ್ಳದೆ ಮನೆ ಆಸ್ತಿ ನೋಡ್ಕೊಂಡಿದ್ದಾನೆ. ಅವನೇನಾದ್ರೂ ನಿಮ್ಮ ಮಾನಸನ್ನು ಒಪ್ಕೊಂಡ್ಬಿಟ್ರೆ ನಿಮ್ಮ ಅದೃಷ್ಟ ಕುಲಾಯಿಸ್ದಂಗೆ ನೋಡಿ. ಮತ್ತೆ ಮೀನಾ ಮೇಷ ಯಾಕೆ ಅನಿಸ್ತಾ ಇದ್ಯಾ? ಆ ಹುಡುಗನ್ ಕರ್ಕೊಂಡು ಸೀದಾ ನಮ್ಮ ಮನೆಗೆ ಬರುತ್ತಾನೆ. ಆದ್ರೆ ಅವನು ಇಂಥ ಹುಡುಗಿನೇ ಮದುವೆ ಆಗಬೇಕು ಅಂತ ತುಂಬಾ ವಿಚಾರಗಳನ್ನ ತನ್ನ ತಲೆಗೆ ಹಾಕೊಂಡ್ಬಿಟ್ಟಿದ್ದಾನೆ. ಅಂತ ವ್ಯಕ್ತಿ ನಿಮ್ಮ ಮೊಮ್ಮಗಳು ಮಾನಸನ್ನು ಒಪ್ಕೋಬೇಕಲ್ಲ ರಂಗನಾಥಪ್ಪನವ್ರೆ. ಚೆನ್ನಪ್ಪ, ನಮ್ಮ ಮಾನಸಂಗೆ ಏನು ಕಮ್ಮಿ ಆಗೈತೆ? ತಾಯಿ ತಂದೆ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರೆ ಅಪ್ಪಟ ಚಿನ್ನ ಅವಳು. ಒಂದು ಗಂಡು ತಾನು ಮದುವೆ ಆಗೋ ಹೆಂಡತಿಗೆ ಏನೇನು ಗುಣ ಇರಬೇಕು ಅಂತ ಬಯಸ್ತಾನೋ ಅಷ್ಟು ಗುಣ ಮಾನಸನಲ್ಲವೇ. ನಾನು ಇಲ್ಲಿವರೆಗೆ ಅವನಿಗೆ ಬೇಕಾದಷ್ಟು ಹುಡುಗಿರು ತೋರಿಸಿದ್ದೀನಿ, ಒಂದೂ ಒಪ್ಕೊಂಡಿಲ್ಲ ಅವನು. ನಿಮ್ಮ ಮೊಮ್ಮಗಳು ಮಾನಸನ್ನು ತೋರ್ಸೋಣ, ಅವಳ ಅದೃಷ್ಟ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡಿ ನೋಡಿ ಬಿಡೋಣ. ಬಿಡಿ, ಒಂದು ಕೆಲಸ ಮಾಡು, ಆ ಹುಡುಗನ್ನ ನಮ್ಮ ಮನೆ ಕರ್ಕೊಂಬ. ನಮ್ಮ ಮಾನಸ ನೋಡಿದ್ರೆ ಒಪ್ಕೊಂಡ್ಬಿಡ್ತಾನೆ. ಆ ಭರವಸೆ ನನಗೈತೆ. ಚೆನ್ನಪ್ಪ, ಆ ಹುಡುಗಂದು ಯಾವ ಊರು ಅಂದೆ? ಅದನ್ನೆಲ್ಲ ಹುಡುಗನ್ನೇ ಕರ್ಕೊಂಬರ್ತೀನಲ್ಲ, ಅವಾಗ ನೀವೇ ಕೇಳ್ಕೊಳ್ಳಿ. ಅದ್ಯಾಕೆ ಚೆನ್ನಪ್ಪ ಹಂಗೆ? ಅದು ಹಂಗೆ ರಂಗನಾಥಪ್ಪನವ್ರೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಓದ್ದೋರ್ ಮನಸ್ಸು ಎಷ್ಟೇ ದೊಡ್ಡದಾಯಿದ್ರು ಹೆಂಡತಿ ಆಗೋಳು ಬೇರೆ ಹುಡುಗನ ಜೊತೆ ಓಡಾಡೋದನ್ನ ನೋಡಿ ಅರಗಿಸ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿ ಹುಟ್ಟು ಬೆಳೆದ ಮಕ್ಳುಗಳಿಗೆ ಇಲ್ಲ. ಬೇಡದೇ ಇರೋ ಅಪಾಯನ ನಾವೇ ತಂದ್ಕೋಬೇಕಾ? ಶುಭ ಕಾಲದಲ್ಲಿ ವಿಘ್ನನ ನಾವೇ ಸೃಷ್ಟಿ ಮಾಡ್ಕೋಬೇಕಾ? ಸದ್ಯಕ್ಕೆ ಈ ಮಾನಸನಿಗೆ ಆ ಹುಡುಗನಿಂದ ದೂರ ಇರಕ್ಕೆ ಹೇಳಿ. ಆಯಿತು ಚೆನ್ನಪ್ಪ, ಹೇಳ್ತೀನಿ. ನೀನು ಆ ಹುಡುಗನ ಕರ್ಕೊಂಡು ಮರೀದೆ ನಮ್ಮ ಮನೆ ಕಡೆ ಬಾ. ಬರ್ತೀನಿ. ಆ ಹುಡುಗ ಏನಾದರೂ ಒಪ್ಕೊಂಡ್ಬಿಟ್ರೆ ಚಿನ್ನ. ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ಏನು ಮಾತು ಕೊಟ್ಟಿದ್ದೀನೋ ಅದ್ರಂಗೆ ನಡ್ಕೋತೀನಿ. ಬರಲ್ಲ ನಾನು? ಸರಿ, ಆಯಿತು. oh
ಇಳಿಜಾರಿಗೆ